ಜಾಸ್ತಿ ಬಡವರಿದ್ರೆ, ತೀರಾ ಬಡವರಿದ್ರೆ ಏನು ಮೆಂಬರ್ಶಿಪ್ ಕಟ್ಟಲಿಕ್ಕೆ ಎಲ್ರಿಗೂ ಅಲ್ಲ, ಮೆಂಬರ್ಶಿಪ್ ಕಟ್ಟಲಿಕ್ಕೆ ತೀರಾ ಬಡವರಿದ್ದರೆ ನಾನು ನನ್ನ ಸ್ವಂತ ವೈಯಕ್ತಿಕವಾಗಿ ನಾನು ಆ ಮೆಂಬರ್ಶಿಪ್ಪನ್ನು ಕಟ್ಟಿಸ್ಕೊಡ್ತೀನಿ. KH ಮುನಿಯಪ್ಪನವರ ನಾಯಕತ್ವದಲ್ಲಿ ಮಾದಾರ ಸಭೆಯನ್ನು ಪ್ರತಿಯೊಬ್ಬ ಮನೆ ಕೂಡ ಸದಸ್ಯರಾಗಬೇಕು, ಮೆಂಬರ್ಶಿಪ್ ಆಗಬೇಕು. ಚೇಳೂರಿನಲ್ಲಿ ಕರ್ನಾಟಕ ಮಾದಾರ ಮಹಾಸಭಾ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ. ತಾಲೂಕು ಕೇಂದ್ರದಲ್ಲಿ ಗುರುವಾರ ಕರ್ನಾಟಕ ಮಾದಾರ ಮಹಾಸಭಾ ವತಿಯಿಂದ ಸದಸ್ಯತ್ವ ನೋಂದಣಿ ಅಭಿಯಾನದ ಕುರಿತು ವಿಶೇಷ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾದಾರ ಮಹಾಸಭಾದ ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷರಾದ ಆನಾ ಮೂರ್ತಿ ಅವರು, ಸಮುದಾಯದ ಸಂಘಟನೆ ಮತ್ತು ಬಲವರ್ಧನೆಗಾಗಿ ಪ್ರತಿಯೊಬ್ಬರು ಮಹಾಸಭಾದ ಸದಸ್ಯತ್ವವನ್ನು ಪಡೆಯುವ ಮೂಲಕ ಸಂಘಟಿತರಾಗಬೇಕು. ನಮ್ಮ ಹಕ್ಕುಗಳ ಹೋರಾಟಕ್ಕೆ ಸಂಘಟನೆ ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ಸದಸ್ಯತ್ವವನ್ನ ಪಡೆಯಲು ಯಾರು ಬಡವರಿದ್ದಾರೋ ಅಂತಹವರಿಗೆ ನನ್ನ ಸ್ವಂತ ಖರ್ಚಿನಲ್ಲಿ ಕಾಸು ಕೊಟ್ಟು ಸದಸ್ಯತ್ವವನ್ನ ಕೊಡಿಸುತ್ತೇನೆ ಎಂದರು. ತದನಂತರ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಕಡ್ಡಿಲು ವೆಂಕಟರಮಣಪ್ಪ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ 3 ತಾಲೂಕುಗಳು ಸೇರುತ್ತವೆ. ಆಹಾರ ಇಲಾಖೆಯ ಸಚಿವರು KH ಮುನಿಯಪ್ಪ ಅವರ ನೇತೃತ್ವದಲ್ಲಿ ಕರ್ನಾಟಕ ಮಾದಾರ ಮಹಾಸಭಾ ಚೇಳೂರು ತಾಲೂಕಿನಾದ್ಯಂತ ಎಲ್ಲರೂ ನಾಯಕತ್ವದಲ್ಲಿ ಮನೆ ಮನೆಗೆ ಹೋಗಿ ಮಾದಾರ ಮಹಾಸಭಾ ಅರಿವು ಮೂಡಿಸಿ ಸದಸ್ಯತ್ವವನ್ನ ಮಾಡಿಸ್ತೀವಿ. ಸಭೆಯಲ್ಲಿ ಮಹಾಸಭಾದ ಪ್ರಮುಖ ಪದಾಧಿಕಾರಿಗಳು, ಉಪಾಧ್ಯಕ್ಷರು ಬಾಬು, ಕಡ್ಡಿಲು ವೆಂಕಟರಮಣಪ್ಪ, ಖಜಾಂಚಿ ಜಯಂತ್, ಸದಸ್ಯರು ರಾಮಚಂದ್ರ ಸಿ, ಹರೀಶ್ ಸೇರಿದಂತೆ ಚೇಳೂರು ಮತ್ತು ಬಾಗೇಪಲ್ಲಿ ತಾಲೂಕು ಸಮುದಾಯದ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಘೋಷಣೆಗಳನ್ನು ಕೂಗುವ ಮೂಲಕ ಅಭಿಯಾನಕ್ಕೆ ಬೆಂಬಲ ಸೂಚಿಸಿದ್ದಾರೆ. ವರದಿ ರಾಮಾಂಜನೇಯ ಎಸ್ ನಂದಿ, ಟಿವಿ ಚಿಲಕಲನೇರ್ಪು. KH ಮುನಿಯಪ್ಪ ಸಾಹೇಬರಾಗಿರ್ಬೋದು, ಏನಾರಾಯಣ ಸ್ವಾಮಿ ಸಾಹೇಬರಾಗಿರ್ಬೋದು, ಗೋವಿಂದ ಕಾರಜೋಳ ಆಗಿರ್ಬೋದು, ರಮೇಶ್ ಚಿಂಚಲಿ ಆಗಿರ್ಬೋದು, ನಮ್ಮ RB ತಿಮ್ಮಾಪುರ ಆಗಿರ್ಬೋದು, RB ತಿಮ್ಮಾಪುರ ಅವರು ಕೂಡ ನಮ್ಮ ಮಂತ್ರಿಗಳೀಗ ಅಬಕಾರಿ ಮಂತ್ರಿಗಳು. ಏನು ಕಡುಬಡವ ಅನ್ನುವ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿರ್ತಕ್ಕಂಥ ನಾವು ಸುಮಾರು ವರ್ಷಗಳಿಂದ ಕೂಡ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಆಚೆ ಬರ್ತಾ ಇದ್ದೀವಿ. ನಮಗೆ ಇವತ್ತು ಕೂಡ ಸ್ವತಂತ್ರವಾಗಿ ಸಂವಿಧಾನ ಇಲ್ಲ, ನಮ್ಮ ಕೈಗೆ ಸಿಗಲಿಲ್ಲ. ಅದನ್ನು ತಂದುಕೊಳ್ಳಲಿಕ್ಕೆ ಮೀಸಲಾತಿ ಅಂತ ಹೋರಾಟ ಮಾಡ್ಕೊಂಡು ಇರ್ತಕ್ಕಂಥ ನಮ್ಮ ನಾಯಕರೆಲ್ಲ ಸೇರಿ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಅರ್ಧ ನ್ಯಾಯ ಸಿಕ್ಕಿದೆ. ಇವತ್ತಿವರೆಗೂ ಕೂಡ 100% ಮೀಸಲಾತಿ ನಮ್ಗೆ ಸಿಕ್ಕಿಲ್ಲ. ಹಾಗಾಗಿ ಮೀಸಲಾತಿಯ ಉದ್ದೇಶಗಳೇನು, ನಮ್ಮ ಮಕ್ಕಳ ಭವಿಷ್ಯತ್ತೇನಂತ ನಿಮಗೆಲ್ಲ ಒಂದು ಅರ್ಧ ಗೊತ್ತಿದೆ, ಇನ್ನೂ ಅರ್ಧ ಗೊತ್ತಾಯ್ತದೆ. ಅರ್ಧ ಇನ್ನು ಮುಂದೆ ನಾವು ಕಟ್ಟಬೇಕು, ಅವರ ಕೈ ಬಲಪಡಿಸ್ಬೇಕು ರಾಜ್ಯದಲ್ಲಿ. ಏನು ಮಾಡಬೇಕು ಅಂದರೆ ಪ್ರತಿ ಹಳ್ಳಿಯಲ್ಲೂ ಕೂಡ ನಮ್ಮ ಮಾದಾರ ಮಹಾಸಭೆಗೆ ಸದಸ್ಯತ್ವವನ್ನು ನೋಂದಣಿ ಮಾಡಿಕೊಡ್ಬೇಕು. ಉದ್ದೇಶ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ, ರಾಜಕೀಯಕ್ಕಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರಂಗಗಳಲ್ಲೂ ಕೂಡ ನಾವು ಆಚೆ ಬರಬೇಕು ಅಂದರೆ ಒಂದು ವೇದಿಕೆಯಲ್ಲಿ ಸಜ್ಜಾಗಿ ಹೋಗಬೇಕಾಗಿದೆ. ಅದು ಮಾದಾರ ಮಹಾಸಭೆ. ಈಗಾಗಲೇ ನಮ್ಮ ಸಮಿತಿಯಲ್ಲಿ 4 ಜನ ಪದಾಧಿಕಾರಿಗಳಿದ್ದೀರಿ. ಅದರ ಜೊತೆಗೆ ದಲಿತ ಸಂಘರ್ಷ ಸಮಿತಿ ಮುಖಂಡರೆಲ್ಲ ಇದ್ದೀರಿ. ನರಸಿಂಹಪ್ಪ ಮತ್ತು ಅವರ ಹಾದಿಯಾಗಿ ಹಲವಾರು ನಾಯಕರಿದ್ದೀರಿ. ಎಲ್ಲ ಪಕ್ಷಗಳವರು ಇದ್ದೀರಿ. ನಮ್ಮಲ್ಲಿ ಪಕ್ಷ ಬರೋದು ಒಂದು ಏನೇ ಒಂದು ಸಂಘ ಆಗಲಿ, ಸಂಸ್ಥೆ ಆಗಲಿ ಮತ್ತು ಇಂಥ ಒಂದು ಬಹುದೊಡ್ಡ ಒಂದು ಇದನ್ನು ಕಟ್ಟಬೇಕು ಅಂದರೆ ಎಲ್ಲರೂ ಬೇಕಾಗ್ತದೆ. ಎಲ್ಲರನ್ನ ಇಟ್ಕೊಂಡು ಜೊತೆಗೆ ಈ ಒಂದು ಮಾಧ್ಯಮಗೋಷ್ಠಿಯಲ್ಲಿ ಇನ್ನೂ ಹಲವಾರು ಜನ ನಾಯಕರು ಬರಬೇಕಾಗಿದೆ. ಬಾಗೇಪಲ್ಲಿ ತಾಲೂಕಿನ ಹಿರಿಯರಾದಂಥ ಪೂಜಣ್ಣನವರು, ದೇವೇಣ್ಣವರು, ಸುಬ್ರಾಯಪ್ಪವರು ಕೂಡ ಬರಬೇಕಾಗಿದೆ. ಅವ್ರದ್ದೇ ಆದಂಥ ಕಾರ್ಯಕ್ರಮಗಳು ಇವತ್ತಿನ ದಿನಾಂಕ ಇತ್ತು ಮತ್ತು ಕೆಲವಾರು ಮೀಟಿಂಗ್ಗಳಿತ್ತು, ನಾವು ನೋಡಿ ಬಂದ್ವಿ. ಹಾಗಾಗಿ ಅವ್ರು ಬರಲಿಕ್ಕಾಗಿಲ್ಲ. ಹಾಗಂತ ಅವ್ರು ನಮ್ಮ ಜೊತೆಯಲ್ಲಿ ಇಲ್ಲ ಅಂತ ಬೇರೆಯವರು ಭಾವಿಸ್ಬಾರ್ದು. ಅವರು ನಮ್ಮ ಹಿಂದೆ ಇದ್ದಾರೆ, ಜೊತೆಗಿದ್ದಾರೆ ಕೂಡ. ಮಾದಾರ ಮಹಾಸಭೆಗೆ ಇರುತ್ತೆ, ಇರಬೇಕು. ಜೊತೆಗೆ ಆಲೋಚನೆ ಮಾಡಿ ಪಣ ತಟ್ಟಿ ಕೆಲಸ ಮಾಡಿ. ನಿಮ್ಮ ಜೊತೆಗೆ ನಾವಿರ್ತೀವಿ. ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳನ್ನು ಏನೇ ಇದ್ದರೂ ಕೂಡ ಪಕ್ಕಕ್ಕೆ ಇಟ್ಬಿಡಿ. ಭಿನ್ನಾಭಿಪ್ರಾಯಗಳು ಇಟ್ಕೊಂಡ್ರೆ ಮಾದಾರ ಮಹಾಸಭೆ ಕಟ್ಟಲಿಕ್ಕೆ ಆಗಲ್ಲ. ನೀವು ಯಾವುದೇ ಧರಣಿಗಳಿಗಾಗಲಿ, ರೋಲ್ ಕಾಲ್ಗಳಿಗಾಗಲಿ, ಮತ್ತೊಂದು ಗಲಾಟೆಗಳಿಗಾಗಲಿ ಮಾದಾರ ಮಹಾಸಭೆ ಇದೆ. ಜಾತಿ ಕಟ್ಟಲಿಕ್ಕೆ ಮಾತ್ರ ಮಾದಾರ ಮಹಾಸಭೆ ಇದೆ. ಜೊತೆಗೆ
ನಿಮಗೇನಾದರೂ ವೈಯಕ್ತಿಕವಾಗಿ ನಮ್ಮವ್ರ ಮೇಲೆ ಬೇರೆ ರೀತಿಯಲ್ಲಿ ನಿಮಗೆ ತೊಂದರೆ ಉಂಟಾದರೆ ನಾವು ಜೊತೆ ಅರ್ಧ ರಾತ್ರಿಯಲ್ಲಿ ಕರೀರಿ, ಯಾವುದೇ ಟೈಮಲ್ಲಿ ಕರೀರಿ, ನಿಮ್ಮ ಕಷ್ಟಕ್ಕೆ ಬರ್ತೀವಿ. ನಮಗೆ ದೊಡ್ಡವರು ಜಿಲ್ಲಾ ಸಮಿತಿ ಇರ್ತದೆ, ಅವ್ರ ಹಿಂದೆ ರಾಜ್ಯ ಸಮಿತಿ ಇರ್ತದೆ. ಹಾಗಾಗಿ ಯಾವುದೂ ಕೂಡ ನೀವೇನು ಅಂಜು ಬೇಕಾಗಿಲ್ಲ. ನೀವು ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಆದರೆ ನಾವು ಜೊತೆಗಿರ್ತೀವಿ. ನಾಳೆ ಏನಾದರೂ ದೊಡ್ಡದಾಗಿ ನಿಮ್ಮ ಮೇಲೆ ಬಂದರೂ ಕೂಡ ಈ ಚೇಲೂರು ತಾಲೂಕಿನ ಹಿಂದೆ ನಾವಿರ್ತೀವಿ, ಬಿಡೋದೇ ಇಲ್ಲ. ಸಮಾಜ ಕಟ್ಟಿ ಜೊತೆಗೆ ಮೆಂಬರ್ಶಿಪ್ಪನ್ನು ನಮಗೊಂದು ಟಾರ್ಗೆಟ್ ಕೊಟ್ಟಿದ್ದಾರೆ ನಮ್ಮ KH ಸರ್. ಅರ್ಥ ಮಾಡ್ಕೊಳ್ಳಿ, ಜಾಸ್ತಿ ಬಡವರಿದ್ರೆ, ತೀರಾ ಬಡವರಿದ್ದರೆ ಏನು ಮೆಂಬರ್ಶಿಪ್ ಕಟ್ಟಲಿಕ್ಕೆ ಎಲ್ರಿಗೂ ಅಲ್ಲ, ಮೆಂಬರ್ಶಿಪ್ ಕಟ್ಟಲಿಕ್ಕೆ ತೀರಾ ಬಡವರಿದ್ದರೆ ನಾನು ನನ್ನ ಸ್ವಂತ ವೈಯಕ್ತಿಕವಾಗಿ ನಾನು ಆ ಮೆಂಬರ್ಶಿಪ್ಪನ್ನು ಕಟ್ಟಿಸ್ಕೊಡ್ತೀನಿ, ಎಲ್ರಿಗೂ ಅಲ್ಲ. ಹಾಗಾಗಿ ನೀವು ಆಲೋಚನೆ ಮಾಡಿ. 1,000 ಟಾರ್ಗೆಟ್ ಇದೆ. ಆ 1,000 ಚೇಲೂರು ತಾಲೂಕಿನಲ್ಲಿ ಟಾರ್ಗೆಟ್ ಯಾವ ಥರ ಅಚೀವ್ ಮಾಡಬೇಕನ್ನೋದು ನೀವು ಆಲೋಚನೆ ಮಾಡಿ. ಮತ್ತು ವೆಬ್ಸೈಟ್ನ ಮುಖಾಂತರ ಮಾಡ್ಬೋದು. ಜೊತೆಗೆ ಯಾವ ಥರ ಮಾಡಬೇಕು ಅನ್ನೋದು ಮತ್ತೆ ನಿಮಗೆ ಈ ಪತ್ರಿಕಾ ಮಾಧ್ಯಮ ಆದಮೇಲೆ ಹೇಳ್ತೀವಿ, ಗೋಷ್ಠಿ ಆದಮೇಲೆ. ನೀವು 8 ತಾಲೂಕುಗಳಲ್ಲೂ ಕೂಡ ತಲಾ 12 ಪಂಚಾಯತ್ ತಾಲೂಕಲ್ಲ, ಪಂಚಾಯತಿ 12 ಅಲ್ಲ, ಆಗೇಪಲ್ಲಿ ತಾಲೂಕು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ 9 ಪಂಚಾಯತಿನ ಪಂಚಾಯತಿಗಳಲ್ಲೂ ಕೂಡ ನಾವು ಕೆಲಸ ಮಾಡ್ತೀವಿ. 9 ಪಂಚಾಯತಿಗಳಿಗೆ ನೀವು 4 ಜನ ಉಸ್ತುವಾರಿ ತಗೊಳ್ಳಿ. ಜೊತೆಗೆ ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ. ಅಲ್ಲಿ ಯಾರ್ಯಾರು ನಿಮ್ಮ ಜೊತೆಗೆ ಆಗಬೇಕು ಆಗ್ತೀವಿ. ಹಾಗಾಗಿ ದಯವಿಟ್ಟು ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ, ಹತ್ತಿರ ದಿನಗಳಲ್ಲಿ ಚೇಲೂರಿನಲ್ಲಿ ಬೃಹತ್ತಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಸಜ್ಜಾಗಿದೆ. ಜಿಲ್ಲಾ ಸಮಿತಿಯಿಂದ ನಮ್ಮ ಕೃಷ್ಣಣ್ಣವರ ನಾಯಕತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಈ ಕ್ಷೇತ್ರದ 3 ತಾಲೂಕು ಬರುತ್ತೆ. ಈ ಕ್ಷೇತ್ರಕ್ಕೆ ಗುಡಿಬಂಡೆ ತಾಲೂಕು, ಬಾಗೇಪಲ್ಲಿ ತಾಲೂಕು, ಚೇಲೂರು ತಾಲೂಕು. ಈ 3 ತಾಲೂಕುಗಳಲ್ಲಿ ಮಾದಾರ ಸಭೆಯ ಎಲ್ಲರೂ ಕೂಡ, ನಾನು ಕೂಡ KH ಮುನಪ್ಪನವರ ನಾಯಕತ್ವದಲ್ಲಿ ಮಾದಾರ ಸಭೆಯನ್ನು ಪ್ರತಿಯೊಬ್ಬ ಮನೆ ಕೂಡ ಸದಸ್ಯರಾಗಬೇಕು, ಮೆಂಬರ್ಶಿಪ್ ಆಗಬೇಕು. ಇದಕ್ಕೆ ಕೇವಲ 500 ರೂಪಾಯಿ. ಯಾಕಂದರೆ ಈ 500 ರೂಪಾಯಿಯನ್ನು ಎಷ್ಟೋ ಖರ್ಚು ಮಾಡ್ತಾ ಇರ್ತೀವಿ ನಾವು. ಆದರೆ ನಮ್ಮ ಸಮುದಾಯಕ್ಕೆ, ಮುಂದಿನ ಪೀಳಿಗೆಗೋಸ್ಕರ, ನಮ್ಮ ಸಮುದಾಯಕ್ಕೋಸ್ಕರ, ನಮ್ಮ ಮಕ್ಕಳಕ್ಕೋಸ್ಕರ, ಅವರ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಈ ಮೆಂಬರ್ಶಿಪ್ಪನ್ನು ಮಾಡಬೇಕು, ಕಡ್ಡಾಯವಾಗಿ ಮಾಡಬೇಕು. ಯಾಕಂದರೆ ಎಷ್ಟೋ ನಾವು ಹಣವನ್ನು ಸುಮ್ಮನೆ ವೇಸ್ಟ್ ಮಾಡ್ತಾ ಇರ್ತೀವಿ. ಆದರೆ ದಯವಿಟ್ಟು ಈ 3 ತಾಲೂಕಿನ ಎಲ್ಲರೂ ಕೂಡ ಮೆಂಬರ್ಶಿಪ್ ಮಾಡಿ, ಮನೆಗೂ ಕೂಡ ಏನು ಈ ಭಾಗದಲ್ಲಿ 12 ಪಂಚಾಯತ್ ಬರುತ್ತೆ. 12 ಪಂಚಾಯತಿಯಲ್ಲೂ ಕೂಡ ಎಷ್ಟು ಕಾನೂನುಗಳಿದೆ, ಆ ಕಾನೂನುಗಳು ಎಲ್ಲರೂ ಕೂಡ ಈ ಮಾದಾರ ಸಭೆಯನ್ನು ಎಲ್ಲಿ ಚೇಲೂರು ಸಮಿತಿಯ ಎಷ್ಟು ಜನ ಇದ್ದಾರೆ ಅಷ್ಟೇ ಜನ ಹೋಗ್ಬಿಟ್ಟು ನಾವು ಕೂಡ ಬರ್ತೀವಿ. ಪಾಪ ಅಲ್ಲಿಂದ ಕೃಷ್ಣಣ್ಣವರು ಚಿಕ್ಕಬಳ್ಳಾಪುರದಿಂದ ಬಂದು ಅವರು ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ನಮ್ಮ ಆನಾಮೂರ್ತಿ ಅವರಿಬ್ಬರು ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಮಾದಾರ ಸಮಿತಿಯಿಂದ ಪೂರ್ವವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ. ನೀವೆಲ್ಲರ ಮುಂದೆ ಹಂಚಿಕೊಳ್ತಕ್ಕಂಥ ಪ್ರಯತ್ನಗಳನ್ನು ನಾವು ಮಾಡಿದರೆ ನಾವು ಈಗಿನ ಕುಳಿತವರಲ್ಲ, ನಮ್ಮದೇ ಆಗಿರ್ತಕ್ಕಂಥ ಪರಂಪರೆ ಶಕ್ತಿ. ನಮ್ಮ ಸಮುದಾಯದಿಂದ ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ ಅಂತಕ್ಕಂಥ ಭಾವನೆ ನಮಗೆಲ್ಲರೂ ಗೊತ್ತಿದೆ. ನಮ್ಮ ಸಮುದಾಯ ಇತರ ಜೊತೆ ಪ್ರೀತಿ ವಿಶ್ವಾಸದಿಂದ ಇದ್ದಾಗ ಮಾತ್ರ ನಾವು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯತೆ. ಹಾಗಾಗಿ ಇತರ ಸಮುದಾಯಗಳ ಜೊತೆ ಕೂಡ ನಾವು ಅಣ್ಣ ತಮ್ಮಂದರಾಗಿ ಪ್ರೀತಿ ವಿಶ್ವಾಸವಾಗಿ ಅವ್ರ ಜೊತೆ ಬದುಕನ್ನು ಕಟ್ಟಿಕೊಳ್ಳುವಂಥ ಪ್ರಯತ್ನವಿದೆ. ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ವಿಚಾರಗಳಲ್ಲಿ ನಾವು ಗೌರವಯುತವಾಗಿರ್ತಕ್ಕಂಥ ಜೀವನವನ್ನು ನಾವು ಮಕ್ಕಳಿಗೆ ಕೊಡಬೇಕಾದ್ರೆ ನಾವು ಭಾಳ ಪ್ರೀತಿ ವಿಶ್ವಾಸ ಮಾನವೀಯ ಮೌಲ್ಯಗಳ ಜೊತೆಗೆ ನಾವು ಬದುಕನ್ನು ಕಟ್ಟತಕ್ಕಂಥ ಪ್ರಯತ್ನವನ್ನು, ಹಾಗೆಯೇ ಈಗ ನಮ್ಮೆಲ್ಲರ ಮುಂದಿರ್ತಕ್ಕಂಥ ಸವಾಲು ಕರ್ನಾಟಕ ಮಾದಾರ ಮಹಾಸಭಾ ಈ ಸದಸ್ಯತ್ವ ಅಭಿಯಾನವನ್ನು ಪ್ರತಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಉದಾಹರಣೆಗೆ, ಒಂದು ಹಳ್ಳಿಯಲ್ಲಿ ಒಂದು 50 ಮೆಂಬರ್ಶಿಪ್ ಮಾಡಬೇಕು. ಉದಾಹರಣೆಗೆ 10-15 ಹಳ್ಳಿ ಬರ್ತಾರೆ. ಒಂದು ಹಳ್ಳಿ, ಒಂದು ಪಂಚಾಯತಿಯಲ್ಲಿ ಎಲ್ಲರಿಗೂ ಮನವರಿಕೆ ಮಾಡಬೇಕು. ಮಾದಾರ ಮಹಾಸಭೆ ಏನು ಮಾಡಕ್ಕೆ ಕೊಟ್ಟಿದೆ, ಮಾದಾರ ಮಹಾಸಭೆಯ ಆಲೋಚನೆಗಳೇನು,
ಮುಂದಕ್ಕೆ ಸುಮಾರು ಈಗ ಪ್ರತಿಯೊಂದು ನಾನು ಇಷ್ಟೊತ್ತಿಲ್ಲ ಎಜುಕೇಷನ್ ಮಾತ್ರ ನಮ್ಗೆ ಇಂಪಾರ್ಟೆಂಟ್, ಎಜುಕೇಷನಿಂದ ಮಾತ್ರ ನಾವೇನಾದ್ರು ಮಾಡಲಿಕ್ಕೆ ಸಾಧ್ಯ.